ನಮಸ್ಕಾರ. ಇವತ್ತು ನಾವು ಮಾಡ್ತಿರೋ ಆಕ್ಷನ್ ರಿವ್ಯೂ ಬಂದ್ಬಿಟ್ಟು ಯಾವ ಟೀಮ್ದು? ಮುಂಬೈ ಇಂಡಿಯನ್ಸ್. ತುಂಬ ಜೋಶ್ ಆಯಿತು. ಸರಿ ಆಯಿತು, ಬನ್ನಿ ನೋಡೋಣ. ಮುಂಬೈ ಇಂಡಿಯನ್ಸ್ RCBಗೆ ಎಷ್ಟು ಎಫೆಕ್ಟ್ ಮಾಡಿದೆ ಅಂದರೆ ಪ್ಲೇಯರ್ಸ್ ವೈಸ್ ಆಕ್ಷನ್ ಒಂದು ಸ್ವಲ್ಪ ಒಂದು 25% ಎಫೆಕ್ಟ್. RCB ಆಕ್ಷನಲ್ಲಿ ಅವ್ರದ್ದು ಒಂದು ಕೈವಾಡ ಇದೆ. ನಮ್ಮವ್ರು ಯಾಮವ್ರವ್ರು ಅಷ್ಟೇ, ಅವರು ಗುಡ್ ಥಿಂಕಿಂಗ್ ಮಾಡಿ ಕರ್ಕೊಂಡವ್ರೆ ಅಂತ ನಾವು ಸ್ಟಾರ್ಟಿಂಗ್ ಅನ್ಕೊಂಡಿದ್ವಿ. ಇದು ಈ ಪಾಯಿಂಟ್ ಇಟ್ಕೋ, ಲಾಸ್ಟ್ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಓಕೆ. ಈಗ 1 by 1 ಯಾರ್ಯಾರನ್ನ ತೊಗೊಂಡಿದ್ದಾರೆ, ಆಮೇಲೆ ನಮ್ಮ ಫ್ಯಾನ್ಸ್ ಪ್ಲೇಯಿಂಗ್ 11 ಏನಿರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ರಿಟೆನ್ಷನ್ನು ನಿಮ್ಗೆ ಗೊತ್ತಿರಬಹುದು. ಜಸ್ಪ್ರೀತ್ ಬುಮ್ರಾ ಫಿಕ್ಸು, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಇವರಷ್ಟು ಜನ ರಿಟೈನ್ ಮಾಡ್ಕೊಂಡು. ನನ್ನ ಪ್ರಕಾರ ತಿಲಕ್ ವರ್ಮಾ ತಗೋಬೇಕಾಯ್ತು. ಅವ್ರದ್ದು ರಿಟೈನ್ ಮಾಡಿದಾರಲ್ಲ, ಅಲ್ಲ ಅವ್ರ ಬಂದು ಟ್ರೆಂಟ್ ಬೋಲ್ಟೇ ತಗೋಬೋದಾಯ್ತಲ್ಲ. ಅಂದರೆ ಹೋದ್ಸತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಅವ್ರದ್ದು. ಟ್ರೆಂಟ್ ಬೋಲ್ಟ್ ಅವರು ನಂಬರ್ 2 ನಂಬರ್ 3 ಎಲ್ಲ ಇದ್ರು ಅವರು. ನೋಡ, ನೀನು ಟ್ರೆಂಟ್ ಬೋಲ್ಟ್ ಬಿಟ್ರೆ ಬೇರೆ ಎಷ್ಟೊಂದು ಜನ ಬೌಲರ್ಸ್ ಇದ್ದಾರೆ. ಅವನಿಲ್ಲ ಅಂದ್ರೆ ಇನ್ನೊಬ್ಬ ಸಿಗ್ತಾನೆ. ತಿಲಕ್ ವರ್ಮಾ ಬಂದ್ಬಿಟ್ಟು ಇಂಡಿಯನ್ ಪ್ಲೇಯರ್, ಫ್ಯೂಚರ್ ಪ್ಲೇಯರ್ ಅವನು. ಮೊನ್ನೆ ತಾನೆ T20 ಹೆಂಗ್ ಚಚ್ಚಿಲ್ವ 2 ಮ್ಯಾಚ್ 100. ಆ ತರ ಪ್ಲೇಯರ್. ಅದಕ್ಕೋಸ್ಕರ ಅಲ್ಲ, ರಿಟೈನ್ ಮಾಡ್ಕೊಂಡು ಆದ್ಮೇಲೆ ಚಚ್ಚಿರೋದು ಅವನು. ಅಂದ್ರೆ ಅವ್ರಿಗೆ ನಂಬಿಕೆ ಇದೆ, ಫಸ್ಟೇ ನಂಬಿಕೆ ತೋರಿಸಿದ್ದಾರೆ. ಅದ್ರಲ್ಲಿ ನಂಗೇನು ಡೌಟ್ ಇಲ್ಲ, ತಿಲಕ್ ವರ್ಮಾ ಬರ್ತಿದೆ. ನೆಕ್ಸ್ಟ್ ಅದೇ ಟ್ರೆಂಟ್ ಬೋಲ್ಟ್ ಅವ್ರನ್ನ ನೀನು ಹೇಳ್ದೆ ರಿಟೈನ್ ಮಾಡ್ಕೊಬೇಕಾಗಿತ್ತು ಅಂತ. ಹೆಂಗೂ ಇದ್ರಲ್ಲಿ ಆಕ್ಷನಲ್ಲೂ ಪರ್ಚೇಸ್ ಮಾಡಿದ್ದಾರೆ. 12.5 ಕೋಟಿ. ಏನನ್ಸುತ್ತೆ? ಅಲ್ಲ, 12.5 ಕೋಟಿ ಅಂದರೆ ಇನ್ನೂ ಅವ್ರು 14 ಕೋಟಿ ಹೋದ್ರು ನನಗೇನು ಆಶ್ಚರ್ಯ ಅನಿಸ್ತಾ ಇಲ್ಲ. ಹೋದ್ಸತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಈಗ ಪ್ರತಿ ಸಲ ಬೌಲಿಂಗ್ ಚೆನ್ನಾಗಿ ಆಗ್ತಾರೆ. ಮತ್ತೆ ಲೆಫ್ಟ್ ಹ್ಯಾಂಡರ್ ಅಲ್ವಾ, ಸಖತ್ ಪೇಸ್ ಸಖತ್ತಾಗಿದೆ. ಆ ಪವರ್ ಪ್ಲೇ ಅಲ್ಲಿ ಮಾತ್ರ ಇವ್ರು ಬಿಟ್ರೆ ವಿಕೆಟ್ ಮಾತ್ರ ಪಕ್ಕ. ವಿಕೆಟ್ ಇಲ್ದರೆ ಅವತ್ತು ಬರೋ ಮಗನೇ ಅಲ್ಲ ಇವರು. ನೆಕ್ಸ್ಟ್ ಬಂದು ನಮನ್ದೀರ್ ಅಂತ, ಇವ್ರನ್ನ 5 ಕೋಟಿಗೆ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗು ಆಡಿದ್ದಾರೆ ಮುಂಬೈ ಕಡೆಗೆ. ಬೇಸಿಕ್ ಆಗಿ ಒಬ್ಬ ಏನ್ ಮಾಡ್ಬೋದು ಅಷ್ಟು ಮಾಡ್ತಾರೆ. ಚಾನ್ಸ್ ಕೊಟ್ರೆ ಇನ್ನ ಮುಂದಕ್ಕೆ ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಇವಾಲ್ವ್ ಆಗ್ತಾರೆ. ನೆಕ್ಸ್ಟ್ ನಮ್ಮ RCB ಹಳೆ ಹುಲಿ ಕರಣ್ ಶರ್ಮಾ ಬತ್ತವ್ರೆ. ಕರಣ್ ಶರ್ಮಾ ಅವರು ಲಕ್ಕಿ ಚಾರ್ಮು. ಚೆನ್ನೈಯಿಂದ ಮುಂಬೈಯಿಂದ ಚೆನ್ನೈ, ಮತ್ತೆ ಚೆನ್ನೈಯಿಂದ ಮುಂಬೈ, ಮತ್ತೆ ಆಮೇಲೆ RCB ಹಿಂಗೆಲ್ಲ ಬಂದು ಓಡಾಡಿ ತಿರುಗಿಸಿ ಮರಗಿಸಿ. ಆ ಕಡೆ ಇದ್ದಾಗೆಲ್ಲ ಕಪ್ ಗೆದ್ದಿ, RCB ಇದ್ದಾಗ ಅಂತೂ ಕಪ್ ಗೆಲ್ಲಿಲ್ಲ. ಹೋಗಿದೀವಿ ಅಷ್ಟೇ. ಅದೇ ಹೋಸೆ ನಾವೆಷ್ಟು 1.5 ಕೋಟಿನ ಎಷ್ಟು ಕೊಟ್ಟಿದ್ದೀವಿ? ಇಲ್ಲ ಅಷ್ಟೆಲ್ಲ ಕೊಟ್ಟಿಲ್ಲ. ನಾರ್ಮಲ್ ಬೌಲರ್ ಅವ್ರೆ, ಪ್ರತಿ ವರ್ಷ ಬರ್ತಾರೆ, ಇಷ್ಟಿಷ್ಟು ತಗೊಂಡು ಹೋಗ್ತಾರೆ ಅವ್ರ ಪಾಡಿಗೆ. ಆದ್ರೆ ಒಳ್ಳೆ ಬೌಲರ್ ನಂಬಿಕೆ ಇಟ್ಕೊಬೋದು ನೀವು ಆ ಬೌಲರ್ ಮೇಲೆ. ನೆಕ್ಸ್ಟ್ ಇನ್ನೊಬ್ಬ ಬೌಲರ್ ದೀಪಕ್ ಚಹರ್ ಪರ್ಫೆಕ್ಟ್, ಒಳ್ಳೆ ಪಿಕ್ ಅಂತೀನಿ, ಬೆಸ್ಟ್. ಯಾಕಂದ್ರೆ ಪವರ್ ಪ್ಲೇಲಿ ಫಸ್ಟ್ ಆಫ್ ಆಲ್ ಬುಮ್ರಾ ಇದ್ದಾರೆ, ಯಾಲ್ ಬೇಕಾದ್ರೂ ಆಗ್ತಾರೆ. ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇ ಆಗ್ತಾರೆ. ಪವರ್ ಪ್ಲೇಗೆ ಇನ್ನೊಬ್ಬ ಸಪೋರ್ಟ್ ಅಂದ್ರೆ ದೀಪಕ್ ಚಹರ್. ರೈಟ್ ಟು ಲೆಫ್ಟ್ ಆಡಿಸ್ತಾರೆ ಇಬ್ರು ಬಾಲ್ನ. ಒಳ್ಳೆ ಬೌಲಿಂಗ್ ಅಟ್ಯಾಕ್ ಅಂತಾನೆ ಹೇಳ್ತೀನಿ ನಾನು. ನೆಕ್ಸ್ಟ್ ಇನ್ನೊಬ್ಬ ಸ್ಪಿನ್ನರ್ ಹೇಳ್ಬಿಡಿ ಹಿಂಗೆ, ಮಿಚೆಲ್ ಸ್ಯಾಂಟ್ನರ್. ಒಳ್ಳೆ ಬೌಲರ್, ಅವರು ಒಳ್ಳೆ ಸ್ಪಿನ್ನರ್. ಸಖತ್ ಟರ್ನ್ ಇರುತ್ತೆ, ಟರ್ನ್ ಮಾಡಿದ್ರೆ ಹೈಟ್ ಇಂದ ಬರ್ತಾರೆ ಅವ್ರು. ಒಂದು 7 ಅಡಿಯಿಂದ ಬರ್ತದೆ ಬಾಲ್. ಅಂದ್ರೆ ನಾನು ನೋಡಿದ ಪ್ರಕಾರ ಅವರು ಎಕನಾಮಿಗಲ್ಲೂ ಚೆನ್ನಾಗಿದ್ದಾರೆ, ಜಾಸ್ತಿ ರನ್ಸ್ ಕೊಡಲ್ಲ. ಪ್ಲಸ್ ಇನ್ನೊಂದೇನಂದ್ರೆ ಆಡೆಡ್ ಅಡ್ವಾಂಟೇಜ್ ಬ್ಯಾಟಿಂಗ್ ಆಡ್ತಾರೆ ಅವರು. ನೆಕ್ಸ್ಟ್ ಅವ್ರು ಬಂದರೆ ಇನ್ನೇನು ನಮ್ಮ RCB ಹಳೆ ಹುಲಿಗೆ ಒಂದು ಡೈಲಾಗು, ಅಣ್ಣ ಗೋಡೆ ಹೊಡಿತಾರೆ ಸುಣ್ಣ, ವಿಲ್ ಜಾಕ್ಸನ್ ನಮ್ಮ ಅಣ್ಣ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಅಣ್ಣನು ಹೋಗಾಯ್ತು, ಇವಾಗ ಎಲ್ಲೇ ಹೋದ್ರು ನಮ್ಮ ಅಣ್ಣನೇ ಕಣ್ರಿ ಅವರು. ಹೋದ್ಸತಿ ನಮ್ಮ RCBಲಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಪವರ್ ಪ್ಲೇ ತಕ ಬರೋಕೆ ಅವರು ಒಂದು ಕಾರಣ ಆಗಿದ್ದಾರೆ. ಪವರ್ ಪ್ಲೇ ಅಂತೀನಿ, ಸಾರಿ, ಪ್ಲೇ ಆಫ್. ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಹೇಳಿ, ಪ್ಲೇ ಆಫ್ ಬರೋದಕ್ಕೆ ಅವರು ಕಾರಣ ಆಗಿದ್ದಾರೆ. ಅವ್ರ ಬಗ್ಗೆ 1-2 ಮಾತು ಏನು ಹೇಳ್ತೀರಾ ಅವ್ರ ಬಗ್ಗೆ? ಒಳ್ಳೆ ಬ್ಯಾಟ್ಸ್ಮನ್. ಬಟ್ ನಾವು RCB ಆಕ್ಷನ್ ಆದಮೇಲೆ ಅವರು ಬಿಟ್ಟಿರೋ ಆಕ್ಷನ್ ಅನಾಲಿಸಿಸ್ ಏನು ಮಾಡಿದ್ದೀರಿ ಅಂತ ಬಿಟ್ಟಿದ್ದಾರೆ ಒಂದು ವಿಡಿಯೋಗಳು. 4 ಎಪಿಸೋಡ್ ಬಿಟ್ಟಿದ್ದಾರೆ, ಸಖತ್ತಾಗಿದೆ, ಹೋಗಿ ನೋಡಿ. ಆಕ್ಷನ್ಗಿಂತ ಮುಂಚೆ ಅವ್ರು ಹೆಂಗ್ ಪ್ಲಾನ್ ಮಾಡಿದ್ರು ಅಂತ, ಆಕ್ಷನ್ನ ಯಾರ್ಯಾರನ್ನ ತಗೊಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ. ಅದ್ರಲ್ಲಿ ಅವರು ಕನ್ಫರ್ಮ್ ಇದ್ರು ಫಿಲ್ ಸಾಲ್ಟ್ನೇ ತಗೊಬೇಕು ಅಂತ. ಯಾಕಂದ್ರೆ ಅವ್ರದ್ದು ಬ್ಯಾಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ವಿಲ್ ಜಾಕ್ಸ್ಗಿಂತ ಎಷ್ಟೋ ಮೇಲಿತ್ತು. ಓಕೆ, ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಯಾರಿದ್ದಾರೆ?
ಇನ್ನು ಯಾರಿದ್ದಾರೆ ಸರ್? ಅವ್ರು ನಮ್ಮ ಅದಕ್ಕೆ ಫಸ್ಟ್ ನಿಮ್ಗೆ ಯಾವ ಕ್ವಶನ್ ಕೇಳೋಣ, RCB ಮುಂಬೈ ಇಂಡಿಯನ್ಸ್ಗೂ ಏನು ಎಫೆಕ್ಟ್ ಆಗಿದೆ ಆಕ್ಷನ್ ಅಂದ್ರೆ ಇವೆ. RCB ಪ್ಲೇಯರ್ಸ್ ಎಲ್ಲ ಮುಂಬೈ ಇಂಡಿಯನ್ಸ್ಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಮುಂಬೈಯಲ್ಲಿ ಒಂದು 2-3 ಜನ ನಮಗೆ ಬಂದಿದ್ದಾರೆ. ರೀಶ್ ಟಾಪ್ಲಿ 75 ಲಕ್ಷ ತಗೊಂಡಿದ್ದಾರೆ. ಒಳ್ಳೆ ಬ್ಯಾಕಪ್ ಬೌಲರ್, ನೆಟ್ ಬೌಲಿಂಗು ಬ್ಯಾಕಪ್ ಇಲ್ಲ ಅಂದ್ರೆ ಪೇಸರ್, ಮೀಡಿಯಂ ಪೇಸರ್ ಅಲ್ಲಿಗೆ ಯೂಸ್ ಆಗ್ತಾರೆ. ಸೊ ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಆ ವ್ಯಕ್ತಿ ಬಗ್ಗೆ ಇನ್ನೇನು ಜಾಸ್ತಿ ಇಲ್ಲ. ನೆಕ್ಸ್ಟ್ ಬಂದರೆ ಎಲ್ಲ ನೆಕ್ಸ್ಟು ಹೊಸ ಮುಖಗಳು ಕಾಣಿಸ್ತವೆ. ಅದು ಬಿಟ್ಟರೆ ಇನ್ನೊಬ್ರು ನಮಗೆ ಗೊತ್ತಿರೋರು ಒಬ್ರು ಅಂದರೆ ಅರ್ಜುನ್ ಟೆಂಡೂಲ್ಕರ್. ಅರ್ಜುನ್ ಟೆಂಡೂಲ್ಕರ್ ಅವ್ರನ್ನ ಪಾಪ 30 ಲಕ್ಷಕ್ಕೆ ತೊಗೊಂಡಿದ್ದಾರೆ. ಸುಮ್ಮನೆ ತಗೊಂತಾರೆ ಅವ್ರನ್ನ, ಹೌದು ಇರ್ಲಿ ಅವರು ಒಂದ್ ಸ್ವಲ್ಪ ಟ್ರೋಲು ಆಗಿದ್ರಲ್ಲ, ಏನಪ್ಪ ಸಚಿನ್ ಮುಂಬೈ ಇಂಡಿಯನ್ಸ್ ಆಗಿ ಸಚಿನ್ ಮಗನೇ ತಗೊಂಡಿಲ್ಲ ಅಂತ. ಆಮೇಲೆ ಅವರು ಅನ್ಸೋಲ್ಡ್ ಆಗಿ ತಿರ್ಗಾ ಸೋಲ್ಡ್ ಆಗಿದ್ದಾರೆ. ಮರ್ಯಾದೆ ಹೋಗ್ಬಿಡುತ್ತೆ ಅಂತ, ಯಾಕೆ ಅಂತ ನಮ್ಮವರು ಕರ್ಕೊಂಡಿಲ್ವ ಈಗ ಕನ್ನಡಿಗರನ್ನ. ಆಕ್ಚುಲಿ ಅವ್ರ ಪಾಪ ಅವರು ಸುಮ್ಮನೆ ಅವ್ರನ್ನ ಇದೇ ಒಂದು ಪರ್ಪಸ್ಗೋಸ್ಕರ ಸಚಿನ್ ಟೆಂಡೂಲ್ಕರ್ ಅವ್ರು ಇದು ಅಂತ ಹಾಕೊಂಡಿದ್ದಾರೆ ಅನ್ನೋದು ಬಿಟ್ರೆ ಇನ್ನೇನು ಅಂತ ಇನ್ಫ್ಲೂಯೆನ್ಸ್ ಅದು, ಕಂಪ್ಲೀಟ್ ಇನ್ಫ್ಲೂಯೆನ್ಸ್ ಅದು. ಅದು ಬಿಟ್ಟರೆ ಅವ್ರದ್ದೇನು ಪರ್ಫಾರ್ಮೆನ್ಸ್ ಆಗಲಿ ಅಷ್ಟು ಗೇಮ್ ಪ್ಲೇ ಆಗಲಿ ಕೊಡ್ಬೋದು ಚಾನ್ಸು. ಅಂದರೆ ನಾವು ನೋಡಿಲ್ಲ, ಇನ್ಫ್ಲೂಯೆನ್ಸ್ ಅಂತ ಅನ್ಕೊಂತಿಲ್ಲ. ಒಂದೆರಡು ಮ್ಯಾಚ್ ಕೊಟ್ಟಿದ್ದಾರೆ, ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಕಂಟಿನ್ಯೂಸ್ ಆಗಿ ಕೊಡಬೇಕು, ಅವಾಗ ಒಂದು ನಮಗೂ ಐಡಿಯಾ ಬರುತ್ತೋ ಇಲ್ಲ ಇಲ್ಲ. ಅಂದ್ರೆ ಅವ್ರು ಇನ್ನೂ ಈಗ ಬರ್ತಾರೆ ಬೌಲರ್, ಹೆಂಗಿರ್ಬೇಕು ಅಂದ್ರೆ ನಾರ್ಮಲ್ ಆಗಿರ್ಬೇಕು. ಅವ್ರು ಈಗಲೇ ಫುಲ್ ಅಗ್ರೆಷನ್ ಎಲ್ಲ ತೋರಿಸ್ಲಿ ಕಣ. ಇವಾಗ ನೋಡ, ಇವಾಗ ಮೊನ್ನೆ ಇವ್ರು ಬಂದಿಲ್ವೇನಾ, ಯಾರಪ್ಪ ಅವರು, ಹರ್ಷಿತ್ ರಾಣಾ. ಎಷ್ಟು ಅಗ್ರೆಷನ್ ತೋರಿಸು, ಬಟ್ ಒಳ್ಳೆ ಬೌಲಿಂಗ್ ಆಗ್ತಾನೆ, ಒಪ್ಕೊಂತೀನಿ. ಸ್ಕಿಲ್ ಇದೆಯಾ, ಅಗ್ರೆಷನ್ ತೋರಿಸು, ತೊಂದರೆ ಇಲ್ಲ. ಸ್ಕಿಲ್ ಇಲ್ಲದೆ ಸುಮ್ಮನೆ ಉಡಾಫೆ ಥರ ಏನಾರು ಮಾಡಿದ್ರೆ. ನೆಕ್ಸ್ಟ್ ಜಾಕೋಬ್ ಅಣ್ಣನ ತಮ್ಮನ, ಬೆತೆಲ್ ಜಾಕೋಬ್ ಅಣ್ಣ ತಮ್ಮ ಬಂದಿದ್ದಾರೆ. ಬೆವನ್ ಜಾಕೋಬ್ಸ್ ಯಾರಂತಾನೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾರೆ. ಬೆತೆಲ್ ಜಾಕೋಬ್ಸ್ ಅಂತ ನೆಕ್ಸ್ಟ್ ಇಷ್ಟೇ. ಓಕೆ, ಇವಾಗ ಇನ್ನೇನು ಫ್ಯಾನ್ಸ್ ಪ್ಲೇಯಿಂಗ್ 11 ಕೊಟ್ಬಿಡೋಣ. ಫ್ಯಾನ್ಸ್ ಪ್ಲೇಯಿಂಗ್ 11 ಬಂದ್ಬಿಟ್ಟು ಫಸ್ಟ್ ರೋಹಿತ್ ಶರ್ಮಾ, ವಿಲ್ ಜಾಕ್ಸ್. ನೆಕ್ಸ್ಟ್ ಓಪನಿಂಗ್. ನೆಕ್ಸ್ಟ್ ತಿಲಕ್ ವರ್ಮಾ ಅವ್ರು ಬರ್ತಾರೆ. ಆಮೇಲೆ ಸೂರ್ಯಕುಮಾರ್ ಯಾದವ್. ಆಮೇಲೆ ನಮನ್ ದೀರ್ ಇದ್ದಾರೆ. ಆಮೇಲೆ ರಯಾನ್ ರಿಕಲ್ಟನ್ ಅಂತ ಹೊಸೊಬ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯ. ರಯಾನ್ ರಿಕಲ್ಟನ್ ಬಂದ್ಬಿಟ್ಟು ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್. ಹಾರ್ದಿಕ್ ಪಾಂಡ್ಯ ಆಮೇಲೆ ಮಿಚೆಲ್ ಸ್ಯಾಂಟ್ನರು, ಬುಮ್ರಾ, ಟ್ರೆಂಟ್ ಬೋಲ್ಟು, ದೀಪಕ್ ಚಹರ್. ರಾಬಿನ್ ಮಿನ್ಸ್ ಅಂತ ಒಬ್ರು ಇಂಪ್ಯಾಕ್ಟ್ ಪ್ಲೇಯರ್. ಆಕ್ಚುಲಿ ಚೇಂಜು ಆಗ್ಬೋದು ಬೇಕಾರೆ. ರಾಬಿನ್ ಮಿನ್ಸ್ ಎಲ್ಲ ಯಾರ್ಯಾರು ಪ್ಲೇಯರ್ಸ್ ನಮ್ಗೆ ಗೊತ್ತಿರಂಗೆ, ನಾವು ನೋಡಿರಂಗೆ ಯಾರು ಇಲ್ಲ. ಇರೋದೇ ರೋಹಿತ್ ಶರ್ಮಾ, ವಿಲ್ ಜಾಕ್ಸು, ತಿಲಕ್. 1-2 ಹೆಸರು. ರಯಾನ್ ರಿಕಲ್ಟನ್ ನಾವು ನೋಡೇ ಇಲ್ಲ, ಯಾರು ಇಲ್ಲದೆ ಇರೋ ಕಾರಣಕ್ಕೆ ಅವ್ರನ್ನ ಹಾಕಿದ್ದೀವಿ. ವಿಕೆಟ್ ಕೀಪರ್ ಇರಬೇಕಲ್ವ, ಅಲ್ಲಿ ಯಾರು ವಿಕೆಟ್ ಕೀಪರ್ ಇಲ್ಲ, ಇರೋದು ಅವರೇ. 3 ಜನ ಇದ್ದಾರೆ, ಮೋಸ್ಟ್ಲಿ ಅವರೇ ಮಾಡ್ತಾರೆ ವಿಕೆಟ್ ಕೀಪಿಂಗು ಅಂತ ಅವ್ರು ಹಾಕಿದೀವಿ. ಬೌಲಿಂಗು ಅಷ್ಟು ಚಿಂತೆ ಇಲ್ಲ, ಬೌಲಿಂಗ್ ಆಡ್ಸ್ಕೊಂಡ್ಬಿಡ್ತಾರೆ. ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ದೊಡ್ಡ ಹೆಸರುಗಳು ಕೈ ಕೊಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಂಗ್ಸ್ಟರ್ಸ್ ಚಾನ್ಸ್ ಕೊಡೋ ಚಾನ್ಸ್ ಸಿಗತ್ತೀರಾ ಇದೆ ಈ ಟೀಮ್ ಅಲ್ಲಿ. ಆದ್ರೆ ಫಿನಿಶರ್ಸ್ ಆತರ ನೋಡಿದ್ರೆ ಆತರ ಎಕ್ಸ್ಪೀರಿಯನ್ಸ್. ಅದೇ ಫಿನಿಶರ್ಸ್ ನಮ್ಗಿಬ್ರು ಕೊಟ್ಟಲ್ಲ, ಕೈ ಕೊಟ್ಬಿಟ್ಟು ಹಂಗೆ ತಗೊಳ್ಳಿ, ಡೇವಿಡ್ ನ ತಗೊಳ್ಳಿ, ರೊಮಾರಿ ಶಫರ್ಡ್ ನ ತಗೊಳ್ಳಿ. ಅಲ್ಲ, ನನ್ ಪ್ರಕಾರ ಈಗ ಅವ್ರ ಕಡೆ ಒಬ್ಬರೇ ಫಿನಿಶರ್ ಹಾರ್ದಿಕ್. ಮುಂಬೈ ಇಂಡಿಯನ್ಸ್ ಯಾಕೆ 3 ಎಕ್ಸ್ಪೋನ್ ಕಾಣಿಸ್ತಾರೆ. ಸೂರ್ಯಕುಮಾರ್ ಯಾದವ್ ಇನ್ಯಾರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಿಟ್ರೆ ಡೆಪ್ತ್ ಅಲ್ಲಿ ಬ್ಯಾಟಿಂಗ್ ಇಲ್ಲ ಅಲ್ಲಿ ಆಲ್ಮೋಸ್ಟ್. ಆಕ್ಚುಲಿ ಬರೀ ಅದೇ ಹೇಳ್ತಾ ಇರೋದು, ಬರೀ ಹಾರ್ದಿಕ್ ಪಾಂಡ್ಯ ಒಬ್ಬನೇ. ಹಾರ್ದಿಕ್ ಪಾಂಡ್ಯ ನಮ್ ಕಡೆ ಎಷ್ಟು ದಿನ ಇದೆ, ಎಲ್ಲಾ ಮ್ಯಾಚ್ ಗೆಲ್ಸಕ್ ಆಗಲ್ವಲ್ಲ. ಸರಿ, ಇದು ನಮ್ದು ಫ್ಯಾನ್, ಇದು ನಮ್ಮ ಫ್ಯಾನ್ಸ್ 11. ನಿಮ್ದೇನಾದ್ರು ಇದ್ರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಕೊನೆಗೆ ನಮ್ಮ ಚಾನಲ್ನ ಶೇರು, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ನಮಸ್ಕಾರ, ಶುಭರಾತ್ರಿ.